ಎಲ್ಲೋ ಒಂದ್ ಕಡೆ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದಾಗ ನೀವು ಒಂದು ದೃಷ್ಟಿ ತೆಗೆದ್ರಿ ಅಂತ ನೀವು ಹೇಳಿದ್ರಿ. ಅವಾಗೇ ನಮ್ಗೆ ಗೊತ್ತಾಗಿದ್ದು ಅದು ದೃಷ್ಟಿ ತೆಗೆದುಕೊಳ್ತಾರೆ ಅಂತ. ಆ ಟ್ರೋಲ್ಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ನೋಡಿದ್ರ ನೀವು ಹೋಗಿ? ನಾನ್ ನೋಡ್ದೆ, ಸುದೀಪ್ ಸರ್ ಕೂಡ ಹಾ. ಹಾಕಿದ್ರು. ಅದೊಂದು ಗಂಭೀರವಾಗಿರೋ ಆರಾ ಕ್ಲೆನ್ಸಿಂಗ್ ಮೆಥಡ್ ಅದು, ಆಧ್ಯಾತ್ಮಿಕ ಪರಿಭಾಷೆನ ನಾವು ಪ್ರಭಾವಳಿ ಶುದ್ಧೀಕರಣ ಅಂತ ಕರಿತೀವಿ. ಸೊ ಹಾಗಾಗಿ ಅದು ಟ್ರೋಲರ್ಸ್ ಗಳು ಅದನ್ನ ತಗೊಂಡಿರೋ ರೀತಿಗೆ ನಾನೇನು ಹೇಳೋದಿಲ್ಲ. ಪಾಪ ಅದು ಅವ್ರ ಕ್ರಿಯೇಟಿವಿಟಿ, ಅವ್ರ ಕೆಲಸ, ಅವ್ರು ಅದನ್ನ ಮಾಡಿದ್ದಾರೆ. ನಾನು ಟ್ರೋಲ್ಸ್ ಮೀಮ್ಸ್ಗೆಲ್ಲ ಯೋಚನೆನೂ ಮಾಡೋಳಲ್ಲ. ಯಾವ ನೆಗೆಟಿವ್ ಕಮೆಂಟ್ಸ್ ನಾನು ಅಂಟಿಸ್ಕೊಳ್ಳೋದಿಲ್ಲ, ತಲೆಗೂ ತಗೊಳ್ಳೋದಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ ಕೆಲಸ ನಾವು ಮಾಡೋಣ ಅಷ್ಟೇ. ಪಾಸಿಟಿವ್ ಇದ್ದಾಗ ಇದೇ ಹಿಂದೂ ಧರ್ಮದ ಒಂದು ಉಳಿವಿಕೆಗಾಗಿ ಹೋರಾಡ್ತಾ ಇರುವಂತಹ ಹೋರಾಟಗಾರ್ತಿ ಅಂತ ಟ್ರೋಲ್ ಮಾಡಿದವರು ಇದ್ದಾರೆ, ನೆಗೆಟಿವ್ ಟ್ರೋಲ್ ಮಾಡಿದವರು ಇದ್ದಾರೆ. ಅಂತ ಒಂದು ಟ್ರೋಲ್ಗಳಿಗೆ ನೀವು ಕೊಟ್ಟಂತ ಉತ್ತರ ಅಂದ್ರೆ ನೋಡ್ಬಿಟ್ಟು ಸುಮ್ಮನಾಗ್ತಿದ್ರ ಅಥವಾ ಹೋಗ್ಲಿ ಬಿಡು? ನಾನು ತುಂಬಾ ನೋಡ್ತಾನೆ ಇರ್ಲಿಲ್ಲ. ಒಂದು ನೋಡಿದ್ರು ನನಗೇನ್ ಅದನ್ನ ತುಂಬಾ ಪ್ರಭಾವ ಬೀರ್ತಿರ್ಲಿಲ್ಲ. ಯಾಕಂದ್ರೆ ಅದನ್ನ ಗಂಭೀರ ಅಂತ ನಾನು ಯಾವತ್ತೂ ತಗೊಳ್ಳೋದಿಲ್ಲ. ನನಗೆ ನೆಗೆಟಿವ್ ಕಮೆಂಟ್ಸ್ ಗಳು ಇನ್ನಷ್ಟು ಕೆಲಸ ಮಾಡಕ್ ಎನರ್ಜಿ ಕೊಡುತ್ತೆ. ನಾನು ನಮ್ ಬಗ್ಗೆ ಯಾರೋ ಟೀಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಎದುರುಗಡೆ ಇನ್ನಷ್ಟು ಕೆಲಸ ಮಾಡ್ಬೇಕು, ಅವ್ರನ್ನ ಇನ್ನಷ್ಟು ಉರಿಸ್ಬೇಕು ಅಂತ ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ. ಅದಾಗ ನಂಗೆ ಅದು ನನ್ ಕೆಲ್ಸದ ಮೇಲೆ ಯಾವತ್ತೂ ಪರಿಣಾಮ ಬೀರೋದೇ ಇಲ್ಲ ಅಂತ. ಜಗದೀಶ್ ಸರ್ದು ಮತ್ತೆ ನಿಮ್ದು ಒಂದು ಟ್ರೋಲ್ ಆಗಿತ್ತು. ಹ್ಮ್. ಕಣ್ಣು ಹೌದೌದು. ಏನು ಪಾರ್ಥ ಕೆಂಗಣ್ಣಿನಿಂದ ನೋಡಿ ನೀ ನನ್ನ ಗೆಲ್ಲಲಾರೆ ಅನ್ನೋದೆಲ್ಲ ಹಾಕ್ಬಿಟ್ಟಿದ್ರು. ಓಹೋ, ಹೌದಾ? ಟ್ರೋಲ್ಗಳನ್ನೆಲ್ಲ ಗಮನಿಸಿದಾಗ ಇಷ್ಟೊಂದು ಇದಿತ್ತ ಅಂತ. ಹೌದು, ಆಶ್ಚರ್ಯ ಆಗಿದ್ದಿದೆ. ಹೊರಗಡೆ ಬಂದ್ಮೇಲೆ ಅದ್ರ ಮೇಲೆ ಆಗಿರೋ ಸಾಂಗ್ಗಳು, ಆ ಟ್ರೋಲ್ಸ್ ಎಲ್ಲ ನೋಡಿ ನಿಜವಾಗ್ಲೂ ಶಾಕ್ ಆಗಿದ್ದೀನಿ. ಬಟ್ ಖುಷಿ ಆಗತ್ತೆ ಅದನ್ನ ನೋಡಿದಾಗ ಅಷ್ಟೇ.